ಒಬ್ಬ ಯುವಕ ಅಂತ ಕೇಳ್ಪಟ್ಟೆ. ಅವರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನನಗೆ ಅತೀವ ದುಃಖ ತಂದಿದೆ. ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನು, ಬಾಬು ಅನ್ನೋರನ್ನು ನೋಡಿರೋವಂಥದ್ದಾಗಲಿ ಅಥವಾ ಅವ್ರನ್ನ ಭೇಟಿ ಮಾಡಿರೋದಾಗಲಿ ನನಗಂತೂ ಗೊತ್ತಿಲ್ಲ. ನಾನು ಸಚಿವನಾಗಿ 2 ಸಲ ಕೆಲಸ ಮಾಡಿದ್ದೇನೆ, ಶಾಸಕನಾಗಿ 3 ಸಲ ಕೆಲಸ ಮಾಡಿದ್ದೇನೆ, ಇದು MP ಆಗಿದ್ದೇನೆ. ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನು ಖಾಸಗಿಯಲ್ಲಿ, ಸರ್ಕಾರದಲ್ಲಿ ಸಹಕಾರ ಕೊಟ್ಟು ಅವ್ರಿಗೆ ಏನು ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನು, ಯುವಕರಿಗೆ ಉದ್ಯೋಗ ಅವಕಾಶಗಳು ಕೊಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ. ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಮತ್ತು ಆ ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ. ಆದರೆ ಅವರು ನಾಗೇಶ್ ಮಾವನವರು ನಮ್ಮ ತಾಲೂಕ್ ಪಂಚಾಯಿತಿ ಜನತಾದಳದಲ್ಲಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕಾಂಗ್ರೆಸ್ಸಿಗೆ ಬಂದರು, BJPಗೆ ಬಂದಾಗ BJPಗೆ ಬಂದರು. ಅವರನ್ನು ಕೂಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕೋಶಕ್ಕೆ ಕೂಡ ಇದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ವಿ. ಅವರಿಬ್ಬರ ಹೆಸರು ಉಲ್ಲೇಖ ಆಗಿದೆ. ಕೆಲಸ ಕೊಡಿಸ್ತೇವೆ ಸಾಹೇಬ್ರಿಗೆ ಹೇಳಿ ಅಂತೇನು ಉಲ್ಲೇಖ ಮಾಡಿದ್ದಾರೆ. 10-15 ಲಕ್ಷ ಹಣ ಕೂಡ ಇಸ್ಕೊಂಡಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ.